Knowledge Express with Jayashree. This is your host Jayashree Adhyapak. ಒಬ್ಬರು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿನ ಇವತ್ತು ಮತ್ತೆ ಪರಿಚಯ ಮಾಡ್ಕೊಳ್ಳೋಣ. ಯಾರು ಅಂತ ಗೊತ್ತಾಗಿರ್ಬೇಕು ನಿಮ್ಗೆ. ಪ್ರೇಮಲತಾ ಅವರು. ಅವರ ಕರಕುಶಲ ಕಾರ್ಯಕ್ರಮಗಳಿಗೆ ಕಳಿಸೋ ಎಲ್ಲಾ ಐಟಮ್ಗಳು ಇಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಸೂಕ್ಷ್ಮವಾಗಿರೋ ಎಲ್ಲ ಪದಾರ್ಥಗಳು ಮಾಡಿಕೊಡ್ತಾರೆ ಅವರು. ಇದು ನಿಮ್ಮ ಯಾವ್ದಾರ ಮದುವೆ ಸಮಾರಂಭಗಳಿದ್ರೆ ಕಳಶ ಕನ್ನಡಿ ಮಾಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಮಾಡರ್ನ್ ಆಗಿದೆ, ಬೃಂದಾವನ ತರ ಕಾಣಿಸುತ್ತೆ. ಕಳಶ ಕನ್ನಡಿ ಇದೆ, ಕಲರ್ ಇದು ಎಲ್ಲ ಎಷ್ಟು ನೈಪುಣ್ಯತೆಯಿಂದ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕನ್ನಡಿ ಎಲ್ಲ. ಇದು ತೆಂಗಿನಕಾಯಿ ಇಟ್ಕೊಳ್ಳೋದಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ನವಿಲ್ಗರಿ ಮಾಡಿದ್ದಾರೆ, ನವಿಲ್ಗಳು ಮಾಡಿದ್ದಾರೆ. ಎಷ್ಟು ತುಂಬಾ ಅಂದ್ರೆ ತುಂಬಾನೇ ಕಣ್ಣು ಕೋರೈಸೋಂಗೆ, ಎಷ್ಟು ನೋಡಿದ ತಕ್ಷಣ ತುಂಬಾ ಆನಂದ ಆಗತ್ತೆ. ಅಷ್ಟು ಚೆನ್ನಾಗಿದೆ. ಕಲಾ ಪ್ರವೀಣೆ ಅಂತ ಹೇಳ್ಬೋದಲ್ವಾ. ಮಲ್ಟಿ ಟ್ಯಾಲೆಂಟೆಡ್. ಅವ್ರ ಬ್ಲೌಸ್ ಅವರೇ ಹೊಲ್ಕೋತಾರಂತೆ. ಆ ಎಲ್ಲಾ ಕೆಲ್ಸಗಳು ಅವ್ರದ್ದು ಅವರೇ ಮಾಡ್ಕೊಂತಾರಂತೆ. ಮುಂಚೆ ಇಂದನೂ ಅವರು ಈ ಕಲ್ತಿರೋ ವಿದ್ಯೆಗಳನ್ನೆಲ್ಲ ಪ್ರದರ್ಶನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಅದನ್ನ ನೋಡಕ್ಕೂ ನಿಜವಾಗಿಯೂ ನಾನು ಹೇಳ್ದಂಗೆ ಕಣ್ಣಿಗೆ ಹಬ್ಬನೇ. ಇದಕ್ಕೆಲ್ಲಾನು ಯೋಗ ಇರಬೇಕು, ಕಲಿಯೋದಿಕ್ಕೆ ಆಗ್ಲಿ ನೋಡೋದಿಕ್ಕೆ ಆಗ್ಲಿ. ಅವರು ನಿಜವಾಗಿಯೂ ಅವ್ರನ್ನ ನಾವು ಕರ್ಸಿದೀವಿ ಇವತ್ತು. ನಮ್ಮ ಚಾನಲ್ ಧನ್ಯ ಅಲ್ವಾ. ಕರ್ಸೋಣ. ಮತ್ತೆ ಇವತ್ತು ಯಾವ ಪದಾರ್ಥ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ನೋಡೋಣ. ಪ್ರೇಮಲತಾ ಅವರೇ, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಜಯಶ್ರೀ. ಮಲ್ಟಿ ಟ್ಯಾಲೆಂಟೆಡ್ ಲೇಡಿ. ನನ್ನ ಸ್ಟೂಡೆಂಟ್ ಒಂದು 35 ಜನ ಇದ್ದಾರೆ. ಅದರಲ್ಲಿ ಮೀನಾ, ಚಂದ್ರಿಕಾ ಅವರೆಲ್ಲ ನನ್ನ ಬೆಸ್ಟ್ ಸ್ಟೂಡೆಂಟ್ಸ್, ಫೇವರೇಟ್ ಸ್ಟೂಡೆಂಟ್. ಚಂದ್ರಿಕಾ ಇವತ್ತು ನನಗೆ ಚಾನಲ್ ಅಲ್ಲಿ ಅವ್ರ ಅಕ್ಕನ ಜೊತೆ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ. ಖಂಡಿತ ನಮಗೂ ಖುಷಿ. ನಮ್ಮ ವೀಕ್ಷಕರು ತುಂಬಾ ಆನಂದಿಸ್ತಾರೆ. ನಿಮ್ಮ ರಾಗಿ ಹಾಲ್ಬಾಯ್ ದೀಪಾವಳಿ ಸ್ಪೆಷಲ್ ನಿಜವಾಗಿ ಸೂಪರ್ ಹಿಟ್. ಇವತ್ತೇನ್ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಬಾಣಂತಿಗಾಗೋ ಅಂತದ್ದು ಕುದುಮೆಣಸು ಅಂತ ಅನ್ನೋದನ್ನ ಅದು ಅದ್ ಮಾಡ್ಬೇಕಾದ್ರೆ ಹೇಳ್ತೀನಿ ಏನೇನು ಅಂತ ಹೇಳಿ. ಓಕೆ ಓಕೆ. ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಓಕೆ. ಕುದುಮೆಣಸಿಗೆ ಪದಾರ್ಥ ಏನೇನ್ ಬೇಕು ನೋಡ್ಕೊಳ್ಳೋಣ. ಈಗ ಮೆಣಸು ಒಂದು 25 ಗ್ರಾಮ್ ತಗೊಂಡಿದ್ದೀನಿ. ಇದು ಮೆಣಸು. ಓಕೆ. 25 ಗ್ರಾಮ್ಗೆ ಒಂದು 4 ಹೆರಳೆ ಹಣ್ಣು. ಓಕೆ. ಆ ಮೆಣಸನ್ನ ಪುಡಿ ಮಾಡಿ ಹೆರಳೆ ಹಣ್ಣಿನ ರಸದಲ್ಲಿ ರಾತ್ರಿ ನೆನೆಸಿಡ್ಬೇಕು. ಸರಿ. ಆ ರಾತ್ರಿ ನೆನೆಸಿಟ್ಟು ಈಗ ಮತ್ತೆ ಅದನ್ನ ರುಬ್ಬಬೇಕು. ಅದನ್ನ ಮತ್ತೆ ಈ ಕರ್ಬೇವಿನ ಸೊಪ್ಪು 2-3 ಕಟ್ಟು ಕರ್ಬೇವಿನ ಸೊಪ್ಪು. ಎಷ್ಟು ಬಾಣಂತಿಗೆ ಕರ್ಬೇವಿನ ಸೊಪ್ಪು ಕೊಡ್ತೀವೋ ಮಗುಗೂ ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಐರನ್ ಕಂಟೆಂಟ್ಸ್ ಇರುತ್ತೆ. ಮತ್ತೆ ಕೂದಲು ಕಪ್ಪು ಆಗುತ್ತೆ ಮಕ್ಕಳುಗಳಿಗೆ. ಸರಿ ಸರಿ. ಅದರಿಂದ ಈ ಕುದುಮೆಣಸಿಗೆ ಮೆಣಸು, ಕರ್ಬೇವಿನ ಸೊಪ್ಪು, ಇದು ಹೆರಳೆ ಹಣ್ಣಿನ ರಸ, ಮತ್ತೆ ಬೆಲ್ಲ, ತುಪ್ಪ, ಮತ್ತೆ ಇದು ಉಪ್ಪು. ಇದಿಷ್ಟು ಸಾಮಾನು. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಜೀರಿಗೆ ಬೇಕು ಒಗ್ಗರಣೆಗೆ. ಒಂಚೂರು ಜೀರಿಗೆ ಬೇಕು. ಈಗ ಮಾಡೋಣ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈಗ ನೆನ್ಸಿರೋ ಮೆಣಸಿದೆಯಲ್ಲ ಅದನ್ನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಇದ್ರ ಜೊತೆಗೆ ಉಪ್ಪು, ಬೆಲ್ಲ, ಕರ್ಬೇವಿನ ಸೊಪ್ಪು ಹಾಕಿ ಮತ್ತೆ ಅದು ರುಬ್ಬಬೇಕು. ನುಣ್ಣಗೆ ರುಬ್ಬಬೇಕು. ರುಬ್ಬಿ ಅದನ್ನ ಒಗ್ಗರಣೆಗೆ ಹಾಕ್ಬೇಕು. ಓಕೆ. ಇದು ನೆನ್ಸಿದ ಮೆಣಸು ಮತ್ತೆ ಏನೇನ್ ಹಾಕಿದೀರಾ? ಹೆರಳೆ ಹಣ್ಣು, ನೆನ್ಸಿದ ಮೆಣಸು ಪುಡಿ ಮಾಡಿ ರಾತ್ರಿ ಅದನ್ನ ಹಾಕಿರ್ತೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು 3 ಕಟ್ಟು ಕರ್ಬೇವಿನ ಸೊಪ್ಪು. ಓಕೆ. ಆರೋಗ್ಯಕ್ಕೆ ಕರ್ಬೇವು ತುಂಬಾ ಒಳ್ಳೇದು. ಎಷ್ಟಾದ್ರೂ ಅಷ್ಟು ಒಳ್ಳೇದಲ್ವಾ? ತುಂಬಾ ಒಳ್ಳೇದು. ಅದೇ. ಇದು ಬೆಲ್ಲ ಹುಳಿಗ್ ತಕ್ಕಷ್ಟು ಬೆಲ್ಲ ಹಾಕ್ಬೇಕು. ಒಂದು ಅಚ್ಚು ಬೆಲ್ಲ, ಹೆಚ್ಚು ಕಡಿಮೆ ಅರ್ಧ ಮುಕ್ಕಾಲ್ ಅಚ್ಚಂತೂ ಬೇಕು. ಸರಿ ಸರಿ. ಅರ್ಧ ಮುಕ್ಕಾಲ್ ಅಚ್ಚು ಬೇಕು. ಈಗ ಉಪ್ಪು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಉಪ್ಪು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸರಿ ಸರಿ. ಹಾಕಿ ಇದಿಷ್ಟನ್ನು ರುಬ್ಬೋಣ. ಇವಾಗ ಮಿಕ್ಸಿಗೆ ಹಾಕಿ ಈ ತರ ರುಬ್ಬೋದು. ಆಗಿದೆ.
ಹಾ ಇದಾಗಿದೆ. ಹಾ ಈಗ ಇದನ್ನ ಬಾಣ್ಲೆಗ್ ಹಾಕಿ ಹಾ ತುಪ್ಪ, ಒಗ್ಗರಣೆ, ಜೀರಿಗೆ, ಹಾ ಕರ್ಬೇವಿನ ಸೊಪ್ಪು ಹಾ ಇಷ್ಟು ಹಾಕಿ ಹಾ ಒಗ್ಗರಣೆ ಮಾಡೋದು. ಓಕೆ. ತುಪ್ಪ ಹಾಕ್ತಾ ಇದ್ದೀನಿ. ಹಾ ಬಾಣಂತಿಗೆ ಹಾ ತುಪ್ಪ, ಹಾ ಬೆಲ್ಲ, ಹಾ ಒಣಕೊಬ್ಬರಿ ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್. ಹಾ ಹಾ ಇದಿಷ್ಟು ಬಾಣಂತಿಗೆ ಹಾ ಐರನ್ ಕಂಟೆಂಟ್ಸ್, ಹಾ ಕೊಬ್ಬರಿಯಿಂದ ಎನರ್ಜಿ ಸಿಗುತ್ತೆ, ಓಕೆ. ತುಪ್ಪ ಹಾ ಇವೆಲ್ಲಾನು ಬಾಣಂತಿಗೆ ಒಂದು ಆಯುಧನೇ ಅಂತ ಹೇಳ್ಬೋದು. ಅದೆಲ್ಲ ನಮ್ ರಕ್ಷೆ. ಹಾ ಆ, ನಿಜ ನಿಜ ಹಾ. ಅದೆಲ್ಲ ಒಂದು ನಮ್ಗೆ ರಕ್ಷೆ ಇದ್ದಂಗೆ. ನಿಜ. ಐರನ್ ಕಂಟೆಂಟ್ಸ್, ಸೊಂಟಕ್ ಬಲ, ಹಾ ಬೆನ್ನೋವು ಅದೆಲ್ಲ ಏನು ಬರಲ್ಲ. ಹಾ ಇದು ಕುದುಮೆಣಸು ಮಾಡೋದ್ರಿಂದ ಹಾ ತುಂಬಾ ಒಳ್ಳೇದು. ಮೈಯಲ್ಲಿ ಹಾ, ಹಾ. ಕೆಟ್ಟ ನೀರಿರುತ್ತೆ. 9 ತಿಂಗಳಿಂದ ಗರ್ಭಿಣಿ ಆಗಿರ್ತಾಳೆ ಹೌದು. ಹುಡುಗಿ. ಆ ಹುಡುಗಿ ಗರ್ಭಿಣಿ ಆದಾಗಿಂದ ಅವಳಿಗೆ ಆ ಶೇಖರಣೆ ಎಲ್ಲ ದೇಹದಲ್ಲೇ ಇರುತ್ತೆ. ಹಾ ನೀರಾಗ್ಲಿ, ಬ್ಲಡ್ ಆಗ್ಲಿ, ಏನಾರ ಆಗ್ಲಿ, ಅದೇ ಒಟ್ಟು ದೇಹದಲ್ಲೇ ಇರುತ್ತೆ. ಆ ದೇಹದಲ್ಲಿ ಇರೋಂತ ಅಂಶ ತೆಗಿಬೇಕು ಅಂದ್ರೆ ಬಾಣಂತನದಲ್ಲಿ ಇಂತ ವಸ್ತುಗಳನ್ನ ಕೊಟ್ಟಾಗ, ನಾವು ಹಾ ಮಾಡಿ ಕೊಟ್ಟಾಗ ಆ ಕೆಟ್ಟ ನೀರೆಲ್ಲ ಹೋಗುತ್ತೆ. ಹೋ ಹೋ. ಆ ಕೆಟ್ಟ ನೀರೆಲ್ಲ ಹೋದಾಗ ಅವಳ ಆರೋಗ್ಯವಾಗಿರ್ತಾಳೆ. ಎಷ್ಟೆಲ್ಲ ವಿಷಯಗಳಿದೆ ಅಲ್ವಾ ನಾವುಗಳು ತಿಳ್ಕೊಳ್ಳೋದು. ತುಂಬಾ ತುಂಬಾ ಇರುತ್ತೆ. ಖುಷಿ ಆಯ್ತು. ಹೌದು ತುಂಬಾ ಇರುತ್ತೆ. ನಾವು ಮಾಡೋದ್ರ ಮೇಲೆ ಹೋಗುತ್ತೆ. ಹೌದು, ಈಗಿನ ನಿಜ. ಕಾಲದ ಮಕ್ಕಳು ಯಾರು ಬಾಣಂತನ ಮಾಡಿಸ್ಕೊಳಲ್ಲ. ಅದೇ ಮಾಡಿಸ್ಕೊಳಲ್ಲ. ಹಿಂದಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಳ್ಳೋರು. ನಾನು ಮಾಡಿಸ್ಕೊಂಡಿದೀನಿ ಬಾಣಂತನ. ಅದೇ ಅದೇ ಹಾಗಾಗಿ ನಮ್ ದೊಡ್ಡಮ್ಮ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಹಾ ಬಾಣಂತನನ. ಅದೇ ಅದೇ ಆದ್ರಿಂದ ನಾನ್ ಇವತ್ತು 4 ಜನಕ್ಕೆ ಹೇಳ್ಕೊಡೋ ಹಾಗೆ ಜಯಶ್ರೀ ನನ್ಗೆ ಅನುಕೂಲ ಮಾಡ್ಕೊಟ್ರಲ್ಲ. ಆದ್ರೆ ಅವ್ರ ಮೂಲಕ ಜನಗಳಿಗೂ ಗೊತ್ತಾಗತ್ತೆ. ಮತ್ತೆ ನನ್ನ ಸ್ಟೂಡೆಂಟ್ ಆದ ಹಾ ಚಂದ್ರಿಕಾ ಹಾ ಚಂದ್ರಿಕಾ ಇದ್ರ ಸಹಕಾರ ನನಗೆ ಮಾಡ್ಕೊಟ್ಟಿದ್ದಾಳೆ. ಅದರಿಂದ 4 ಜನಕ್ಕೆ ತಿಳಿಯೋ ಹಾಗಾಯ್ತು. ನಿಜ, ಖುಷಿ ನಿಜ. ಆಯ್ತು ನನಗೆ. ಇದು ಯಾವಾಗ್ಲೂ ರೆಕಾರ್ಡ್ ಅಲ್ಲಿ ಇರುತ್ತೆ. ನೀವು ಮಾಡ್ತಾ ಇರೋದು ಆ, ಆ, ಎಷ್ಟೇ ವರ್ಷಗಳಾಗ್ಲಿ ಹಾ. ರೆಕಾರ್ಡ್ ಇರುತ್ತೆ. ಆ, ಈಗ ಇದನ್ನ ಹಾಕೋದು, ರುಬ್ಬಿರೋದನ್ನ ಹಾ ಇದಕ್ ಹಾಕಿ ಹಾ ಚೆನ್ನಾಗಿ ಬಾಡಿಸ್ಬೇಕು. ಲೇಹ ತರ ಆಗತ್ತಿದು. ಹಾ 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 ಇದು ನೀವು ತಿಂಗಳಗಟ್ಲೆ ಇಟ್ಕೊಂಡು ಹಾ. ಬಾಣಂತಿಗೆ ದಿನ ನೀರ್ ಹಾಕಿದ್ ದಿನ, ಬಾಣಂತಿಗೆ ಹಾ ನೀರ್ ಹಾಕಿದ್ ದಿನ ಮೊದ್ಲನ್ನಕ್ಕೆ ಹಾ. ಸಂಜೆ ಹೊತ್ತು, ರಾತ್ರಿ ಹೊತ್ತು ಹಾ ನೀರ್ ಹಾಕಿದ್ ದಿನ ಇದನ್ನ ಹಾಕಿ ಊಟ ಫಸ್ಟ್ ಮೊದ್ಲನ್ನ ತುಪ್ಪ ಹಾಕಿ ಇದನ್ನ ಹಾಕಿ ಕೊಡ್ಬೇಕು. ಕರಿಬೇವಿನ ಘಮ, ಆ ತುಪ್ಪ, ಕರಿಬೇವಿನ ಘಮ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಅಂದ್ರೆ ನಾವೇ ನಿಜವಾಗಿ ಅನ್ನ ಕಲ್ಸ್ಕೊಂಡ್ ತಿನ್ಬಿಡೋಣ ಅನ್ನೋಷ್ಟು ಆಗ್ತಾ ಇದೆ. ಇವ್ರಿಗೆ ಮಾಡ್ಕೊಡೋದು ಅಂತಂದ್ರೆ ನನಗೆ ತುಂಬಾ ಖುಷಿಯಾದ ಕೆಲ್ಸ. ಅದನ್ನ ನೀವು ನನಗ್ ಮಾಡಿದ್ರಲ್ಲ, ಅದ್ರ ಉಪಯೋಗ 4 ಜನಕ್ಕೆ ತಿಳಿಯತ್ತಲ್ಲ. ನಿಜ ನಿಜ. ಅದರಿಂದ ನನಗೆ ತುಂಬಾ ಸಂತೋಷ ಆಯ್ತು ಜಯಶ್ರೀ. ಖುಷಿ ಆಯ್ತು. ನಮ್ಮ ಎಲ್ರು ಆರೋಗ್ಯವಾಗಿರ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ. ಇದೆಲ್ಲ ಆರೋಗ್ಯಕ್ಕೆ ನಿಜವಾಗಿಯೂ ಬೇಕಾದ್ದು. ಅದು ಈಗಿನ ಕಾಲದಲ್ಲಿ ನಿಜವಾಗಿ ಈ ತರದ್ದೆಲ್ಲ ಬೇಕು. ಈ ಎಲ್ಲ ಜಂಕ್ ಫುಡ್ ತಿಂದು ಬಿಡ್ತಾರೆ, ಹೌದು ಹೌದು ಆರೋಗ್ಯ ಕೆಡ್ಸ್ಕೋತಾರೆ. ಹೌದು. ಆರೋಗ್ಯವಾಗಿರ್ಲಿ ಅನ್ನೋ ಉದ್ದೇಶದಿಂದ ನಿಜ ಇದೆಲ್ಲ ಒಂದು ಖಂಡಿತ ಬೇಕು. ಎಲ್ಲರೂ ಪದಾರ್ಥ ಮಾಡಿ ಕೊಡೋದ್ರಿಂದ ನಾವು ತಿನ್ಬೋದು. ಬಾಣಂತಿ ಒಬ್ಳೆ ಅಂತಲ್ಲ, ಹೌದು. ನಾವು ಕೂಡ ತಿನ್ಬೋದು. ಹಾ. ಬಾಯಿ ಕೆಟ್ಟಾಗ, ಹಾ. ಮತ್ತೆ ನೆಗಡಿ ಕೆಮ್ಮು ಆದಾಗ, ಅವಾಗೆಲ್ಲ ಒಂಚೂರು ಬಿಸಿ ಅನ್ನಕ್ಕೆ ತಲೆನೋವು ಬಂದಾಗ ಎಲ್ಲ ಹೋಗುತ್ತೆ ಇದರಿಂದ. ಹಾ. ಅವಾಗ ಗಂಟ್ಲು ಹಾಯಾಗತ್ತೆ. ತುಪ್ಪ ಹಾಕಿ ಒಂಚೂರು ಕಲ್ಸ್ಕೊಂಡ್ ತಿನ್ನೋದ್ರಿಂದ ಅದೇ ಹೇಳಿ ಹಾಯಾಗತ್ತೆ ಗಂಟ್ಲು. ಈ ವಾಸನೆಗೆ ಗಮ್ ಅಂತ ಇದೆ. ನಾನೇ ಖುಷಿ ಆಯ್ತು ಜಯಶ್ರೀ. ಬಹಳ ಖುಷಿ ಆಯ್ತು. ಇದು ಯಾವತ್ತು ಅಜರಾಮರವಾಗಿ ಇರುತ್ತೆ ಇದು ನೀವು ಮಾಡಿರೋದು. ಓಕೆ, ಥ್ಯಾಂಕ್ ಯು ಜಯಶ್ರೀ. ತುಂಬಾ ಖುಷಿ ಆಯ್ತು. ತಾಯಿರ ಅನುಗ್ರಹದಿಂದ ಎಲ್ಲಾರು ಆರೋಗ್ಯವಾಗಿ ಎಲ್ರೂ ಆರೋಗ್ಯವಾಗಿರೋಣ. ಅದೇ ಅದೇ ತಿಂದು ರುಚಿ ನೋಡ್ಲಿ, ಸವಿಲಿ ಅನ್ನೋದು ನನ್ನ ಅಭಿಪ್ರಾಯ. ಹೌದು. ಇದು ಇನ್ನೇನು ಮುಗಿತಾ ಬಂತು. ಇದಾಯ್ತು, 2 ನಿಮಿಷ ಒಲೆ ಮೇಲೆ ಇಟ್ಟು ಕೆದಕಿದ್ರೆ ಆಯ್ತು. ಇದರಿಂದ ಜ್ವರ, ಕೆಮ್ಮು, ನೆಗಡಿ ಮಕ್ಳಿಗೂ ಕೂಡ ತಿನ್ನಿಸ್ಬೋದು. ಮೊದ್ಲನ್ನಕ್ಕೆ ಕಲ್ಸಿ ಮೊದ್ಲನ್ನಕ್ಕೆ ಕಲ್ಸಿ ಮಕ್ಕಳು ಕೂಡ ತಿನ್ಬೋದು. ಇದನ್ನ ಅಷ್ಟು ರುಚಿಯಾಗಿರುತ್ತೆ. ಅವ್ರಿಗೆ ಎಷ್ಟು ಘಮವಾಗಿದೆ ಅಂದ್ರೆ ನನಗೆ ಅಲ್ಲಿಂದ ವಾಸನೆ ಹಿಂಗ್ ಬರ್ತದಿಲ್ಲ, ತಡಿಯಕ್ಕಾಗ್ಲಿಲ್ಲ. ಅದಕ್ಕೆ ಹಿಂಗೆ ಬಂದೆ. ತುಂಬಾ ಸಂತೋಷ. ಓಕೆ, ಆಯ್ತು. ಇದು ಇಷ್ಟೇನೆ ಆಯ್ತು. ಇದು ಶೈನಿಂಗ್ ಇದೆ, ಗ್ಲಾಸ್ ತರ ಶೈನಿಂಗ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಆಯ್ತು, ತಿಂದು ರುಚಿ ಸವಿಯೋಣ.
ಖಂಡಿತ ಟೇಸ್ಟ್ ಮಾಡಿ ನೋಡಿ. ನಮ್ಮ ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀಲಿ ಇವತ್ತು ವಿಶೇಷವಾಗಿ ಮಾಡಿರೋದು ಇದು ಆಕ್ಚುಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಅವ್ರು ಹೇಳ್ದಂಗೆ ತಲೆನೋವಾಗ್ಲಿ, ನೆಗಡಿ ಆಗ್ಲಿ, ಜ್ವರ ಆಗ್ಲಿ, ಕೆಮ್ಮಾಗ್ಲಿ, ಈಗ ಟೂರಿಗೆಲ್ಲ ಹೋಗಿ ಬರ್ತೀವಿ ನಾವು ಹೊರಗಡೆ, ನೀರೆಲ್ಲ ಚೇಂಜ್ ಆಗತ್ತೆ, ಅವಾಗ ಖಂಡಿತ ಇದನ್ನ ಮಾಡ್ಕೊಂಡ್ ಕುಡಿದ್ರೆ ಅಥವಾ ತಿಂದ್ರೆ ನಿಜವಾಗಿ ದೇಹಕ್ಕೂ ಆರಾಮ್ ಅನ್ಸುತ್ತೆ, ಮನಸ್ಸಿಗೂ ಹಾಯ್ ಅನ್ಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡ್ ನೋಡಿ ನೀವುನು, ಹೇಗಿತ್ತು ಅಂತ ಹೇಳಿ. ಮತ್ತೆ ನಮ್ ಪ್ರೇಮ್ಲತಾ ಅವ್ರು ಇನ್ನೇನ್ ಮಾಡ್ಬೇಕು ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ. ಈ ತರದ್ ಏನಾರ ಮಾಡಿ ಮೇಡಮ್ ಅಂತ ಯಾವ ಪದಾರ್ಥ ಹೇಳ್ತಿರೋ ಅದನ್ನ ಅವ್ರ ಹತ್ರ ಮಾಡ್ಕೊಡ್ತೀನಿ. ತುಂಬಾ ಸಂತೋಷ ಆಯ್ತು. ಎಲ್ರು ತಿಂದು ಆರೋಗ್ಯವಾಗಿರಿ. ಇದು ಶೈನಿಂಗು ಹೀಗೆ ಬಾಣ್ಲೆ ತಳ ಬಿಟ್ಟು ಬರುತ್ತೆ, ಆವಾಗ ಇದು ಆಗಿದೆ ಅಂತ ಅರ್ಥ. ಮೆಣಸು ತುಂಬಾ ಇಮ್ಯುನಿಟಿ ಇದೆ ಅಂತ. ಮೆಣಸು ದೇಹಕ್ಕೆ ತುಂಬಾ ಒಳ್ಳೇದು, ಇಮ್ಯುನಿಟಿ ಪವರ್ ಎಲ್ಲ ತುಂಬಾ ಜಾಸ್ತಿ. ಕರ್ಬೇವಿನ ಸೊಪ್ಪು, ಮೆಣಸು ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಆದ್ರಿಂದ ಇದನ್ನೆಲ್ಲ ಉಪಯೋಗಿಸಿ ನೀವು ಆರೋಗ್ಯವಾಗಿರಿ. ಇದು ಕುದುಮೆಣಸು ಅಂತ. ಇದು ನಾವು ಇಲ್ಲಿ ಬಾಣಂತನ ಮಾಡ್ಬೇಕಾದ್ರೆ ಹೆರಳೆ ಹಣ್ಣನ್ನ ಕಟ್ ಮಾಡಿ ಅದನ್ನ ಒಲೆ ಮೇಲೆ ಇಡ್ತೀವಿ. ಒಲೆ ಮೇಲೆ ಇಟ್ಟು ಜೀರಿಗೆ ಮತ್ತೆ ಮೆಣಸನ್ನ ಪುಡಿ ಮಾಡ್ಬಿಟ್ಟು ಅದ್ರ ಮೇಲೆ ಉದುರ್ಸಿ ಅದು ಮೊದ್ಲನ್ನ ಹಾಕಿ ಕೊಡ್ತೀವಿ ಬಾಣಂತಿಗೆ. ಅದರಿಂದ ಅದು ಅಮೆರಿಕಾದಲ್ಲಿ ಸಿಗಲ್ಲ, ಆ ತರ ಹೆರಳೆ ಹಣ್ಣು ಸಿಗಲ್ಲ, ಜೊತೆಗೆ ಇಲ್ಲಿಂದ ತಗೊಂಡ್ ಹೋಗೋದಕ್ಕೂ ಆಗಲ್ಲ. ಅದರಿಂದ ನನಗೆ ನಮ್ ದೊಡ್ಡಮ್ಮ ಹೇಳ್ಕೊಟ್ರು, ಇದನ್ನ ಈ ತರ ಮಾಡ್ಕೊಂಡು ಹೋಗು. ಹೆರಳೆ ಹಣ್ಣಿನ ರಸದಲ್ಲಿ ಮೆಣಸನ್ನ ನೆನೆಸಿ ಅದನ್ನ ರುಬ್ಬಿ ಉಪ್ಪು ಬೆಲ್ಲ ಎಲ್ಲ ಹಾಕಿ ರುಬ್ಬಿಬಿಟ್ಟು ಈ ತರ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಹಾಗಾಗಿ ನನ್ನ ಮಗಳ ಬಾಣಂತನಕ್ಕೆ ನಾನು ಮೈಸೂರಿಂದ ತಗೊಂಡ್ ಹೋಗಿ ಅವಳಿಗೆ ಬಾಣಂತನ ಮಾಡಿ ಬಂದೆ. ನೋಡಿ, ಆರೋಗ್ಯವಾಗಿರಿ. ನೋಡಿ ಜಯಶ್ರೀ, ನೋಡಿದ್ರ ಎಷ್ಟೇ ಚೆನ್ನಾಗಿದೆ ಅಲ್ಲ. ಈಗ ಕೃಷ್ಣನ್ಗೆ ಸಮರ್ಪಣೆ ಮಾಡೋಣ. ಕೃಷ್ಣ ವಿಘ್ನೇಶ್ವರ ನಿರ್ವಿಘ್ನವಾಗಿ ಎಲ್ಲಾ ಕಾರ್ಯ ಸುಲಿತವಾಗಿ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಪ್ಪ. ನಿಜವಾಗಿಯೂ ಇಂಥ ಆರೋಗ್ಯಕರವಾದ ತಿಂಡಿ ನಮ್ಗೆ ಹೇಳ್ಕೊಟ್ಟು ಪ್ರೇಮ್ಲತಾ ಅವ್ರಿಗೆ ಒಂದು ಸಣ್ಣ ಕಿರುಕಾಣಿಕೆ ಜಯಶ್ರೀಯಿಂದ. ಥ್ಯಾಂಕ್ ಯು ಜಯಶ್ರೀ. ಥ್ಯಾಂಕ್ ಯು. ಹಿಂಗೆ ಬಂದು ನಮ್ಮ ವೀಕ್ಷಕರಿಗೆ ವಿಧವಾದ ಅಡಿಗೆಗಳು, ತಿಂಡಿಗಳು, ಮತ್ತೆ ಆಕ್ಚುಲಿ ನೀವ್ ಇವತ್ ಮಾಡಿರೋದು ಪ್ರತಿಯೊಬ್ಬರಿಗೂ ಬೇಕಾಗುವಂತದ್ದು. ತುಂಬಾ ಥ್ಯಾಂಕ್ಸ್ ಜಯಶ್ರೀ. ಎಲ್ಲಾರ್ಗು ಬೇಕಾದ ಈ ತರದ್ದು ಖಂಡಿತ ಬಂದು ಮಾಡ್ಕೊಡಿ. ವೀಕ್ಷಕರು ಇಷ್ಟ ಆಯ್ತು, ನೀವ್ ಇಷ್ಟಪಟ್ಟು ನನ್ನನ್ನು ಕರೆಸಿ ಮಾಡಿಸ್ತಾ ಇದ್ದೀನಿ ಅಂದ್ರೆ ಖಂಡಿತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸವಿಯೋಣ, ಹೇಗಿದೆ ಹೇಳ್ತೀರಾ ಜಯಶ್ರೀ? ಖಂಡಿತ ಕಾಯ್ತಾ ಇದ್ದೀನಿ ನಾನು. ನೋಡಿ, ಬಿಸಿ ಇದೆಯೋ ಏನೋ ಗೊತ್ತಿಲ್ಲ. ನೋಡಿ, ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಇದೆಯಾ? ನಿಧಾನಕ್ಕೆ ಆರಿಸ್ಕೊಂತೀನಿ, ನಾಲ್ಗೆ ಸುಡ್ಸ್ಕೋಬೇಡಿ. ತುಂಬಾ ಹಾಯಾಗಿದೆ. ಹಾಯಾಗಿದ್ಯಾ? ಆರೋಗ್ಯ ಕೊಡ್ಲಿ ಜಯಶ್ರೀ. ಖಂಡಿತ. ಕಾಶಿ ಯಾತ್ರೆ ಮಾಡ್ಬಂದು ಗಂಟ್ಲೆಲ್ಲ ಕರಕರ ಅಂತ ಮತ್ತೆ ನೀರೆಲ್ಲ ಚೇಂಜ್ ಆಗಿದ್ದೆಲ್ಲ ನೆಗಡಿ ಆಗಿದೆ. ನಿಜವಾಗಿಯೂ ಕರೆಕ್ಟ್ ಆಗಿದೆ ಗಂಟ್ಲಿಗೆ. ತುಂಬಾ ಖುಷಿ ಆಯ್ತು ಮಾಡಿ. ಇದಕ್ಕೆ ಕಷ್ಟ ಇಲ್ಲ, ಸುಲಭವಾಗಿ ಮಾಡುವಂತ ಪದಾರ್ಥ. ಎಲ್ರೂ ಮಾಡಿ ಸವಿಯಿರಿ. ತುಂಬಾ ಚೆನ್ನಾಗಿದೆ, ನೀವು ಮಾಡ್ಕೊಳ್ಳಿ. ತಲೆಭಾರ, ನೆಗಡಿ, ಕೆಮ್ಮು, ಎಂತದೇ ಕಫ, ಜ್ವರ ಏನೇ ಇದ್ರು ಮೊದ್ಲನ್ನಕ್ಕೆ ಕಲ್ಸ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆಯೋ, ರುಚಿಯಾಗಿದೆ. ಖಂಡಿತ ಮಾಡ್ಕೊಂತೀನಿ. ಅವ್ರ ಹತ್ರ ಸುಮಾರು ಕಲಿಯೋದಿದೆ ನಾವು. ಇದೊಂದೇ ಅಂತಲ್ಲ, ನೀವು ನೋಡಿದೀರಾ ಕರಕುಶಲ ಕೈ ಚಳಕದ್ದು ಸುಮಾರು. ನಾ ಹೇಳ್ದಂಗೆ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲಾ ತರಾನು ಕಲ್ತಿದ್ದಾರೆ. ಅದನ್ನ ನಾವು ನೋಡಿ ನಿಜವಾಗಿಯೂ ಖುಷಿ ಪಡ್ಬೇಕು. ಮತ್ತೆ ನಿಮ್ ಏನಾದ್ರೂ ಮದುವೆ ಸಮಾರಂಭಗಳಿಗೆ, ಯಾವುದೇ ಸಮಾರಂಭಗಳಿಗಾಗ್ಲಿ ಕರಕುಶಲತೆ ಈ ತರದ್ದು ಯಾವ್ದಾದ್ರು ಬೇಕು ಅಂತಂದ್ರೆ ಅವರ ಫೋನ್ ನಂಬರು, ಅವ್ರ ಹೆಸರು, ಫೋನ್ ನಂಬರ್ ಎಲ್ಲ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ. ಖಂಡಿತ ಅವ್ರನ್ನ ಸಂಪರ್ಕ ಮಾಡಿ, ಅವರು ಖುಷಿಯಿಂದ ಮಾಡ್ಕೊಡ್ತಾರೆ. ನಿಮ್ಮ ಮನೆ ಮದುಮಕ್ಕಳಿಗೂ ಸಹ ಆಶೀರ್ವಾದ ಅವ್ರದ್ದು. ದೊಡ್ಡವ್ರ ಆಶೀರ್ವಾದ ಖಂಡಿತ ಯಾವಾಗ್ಲೂ ಇರುತ್ತೆ. ಖಂಡಿತ ನೀವು ಅವ್ರಿಗೂ ಎನ್ಕರೇಜ್ ಮಾಡಿ. ಒದಗಿಸಿಕೊಟ್ಟಂತ ಚಂದ್ರಿಕಾ ಮತ್ತು ಜಯಶ್ರೀಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಹೋಪ್ ಯು ಲೈಕ್ ದ ವಿಡಿಯೋ and don't forget to subscribe, hit the notification bell. We'll see you in the next episode. This is Jayashri Adhyapa. See you. Love you all.